ನೋಡಿ 1.5 ಅಡಿಗೆ ಒಂದು ಗಿಡ ಅಂದ್ರೆ ನೋಡಿ ಇಲ್ಲಿ ಈ ರೀತಿ ಇದೆ. ಒಂದು ಗಿಡ ಆದ್ಮೇಲೆ ಒಂದು ಹೋಲ್ ಖಾಲಿ ಇದೆ. ಮತ್ತೆ ಪ್ರತಿಯೊಂದು ಈಗ ಡೌಟ್ ಇದ್ರೆ ನೋಡಿ ಈ ಕಡೆ ತೋರಿಸ್ತೀನಿ, ಇಲ್ಲಿ ತೋರಿಸ್ತಾರೆ, ಇಲ್ಲೊಂದು ಖಾಲಿ ಇದೆ ಹೋಲು, ಮತ್ತೆ ಈ ಕಡೆ ಇಲ್ಲೊಂದು ಖಾಲಿ ಇದೆ. ಈ ರೀತಿ ಗಿಡ ಬಿಟ್ಟು ಗಿಡ ಅದು ತೋರಿಸ್ತಾರೆ. ಆ ಕಡೆ ಪಕ್ಕ ಸಾಲ ಚೆನ್ನಾಗಿ ನೋಡಿ, ಅಲ್ಲಿ ವೀಕ್ಷಕರು ಗಮನಿಸಿ ನಮ್ಮ ರೈತರು, ಅಲ್ಲಿ ಒಂದು ಗಿಡ ಸೆಂಟ್ರಲ್ ಇದೆ, ಆ ಕಡೆ ಈ ಕಡೆ ಒಂದು ಗಿಡ ಖಾಲಿ ಇದೆ. ಇದೇ ವಿಶೇಷ. ಕಾರಣ ಏನು ವಿಶೇಷ ಅಂದ್ರೆ ಅದು ಗಿಡ ಸತ್ತೋಗಿರೋದಲ್ಲ, ನಾಟಿ ಮಾಡಿರೋದನ್ನೇ ತಪ್ಪಿಸಿರೋದು. ಕಾರಣ ಏನಂದ್ರೆ ಈಗ 3 ಅಡಿಗೆ ಒಂದು ಗಿಡ ನಾಟಿ, ಆಲ್ಮೋಸ್ಟ್ 3 ಅಡಿಗೆ ಒಂದು ಗಿಡ ಇದೆ. ಈ 3 ಅಡಿ ಗಿಡದಿಂದ ಸಾಮಾನ್ಯವಾಗಿ ಏನಿರುತ್ತೆ, ಇವಾಗ ನಾವು ಸಂತೆನಲ್ಲಿ ಅಥವಾ ಜಾತ್ರೆನಲ್ಲಿ ಹೋದಾಗ 1000 ಜನ ಸೇರ್ಕೊಂಡ್ರೆ ಏನಾಗುತ್ತೆ, ಉಸಿರಾಡೋದಕ್ಕೂ ಕಷ್ಟ ಆಗ್ಬಿಡುತ್ತೆ, ಮೈ ಕೈ ಎಲ್ಲ ಬೆವರು ಕಿತ್ಕೊಬಿಡುತ್ತೆ. ಅದೇ ನಾವು ಬೈಲಲ್ಲಿ ಒಬ್ಬರೇ ನಿಂತ್ಕೊಂಡಿರ್ಬೇಕಾದ್ರೆ ಏನಾಗಿರುತ್ತೆ, ಸುತ್ತಮುತ್ತ ಗಾಳಿ ಹೊಡಿತೆ, ತಣ್ಣಗೆ ಆರಾಮಾಗಿರುತ್ತೆ. ಇದೇ ಬೆಸ್ಟ್ ಎಕ್ಸಾಂಪಲ್. ಬೆಳೆನಲ್ಲಿ ನಾವು 5 ನಿಮಿಷ ನಿಂತ್ಕೊಳ್ಳೋದಕ್ಕೇನೆ ಅಲ್ಲಿ ಬೆವರು ಕಿತ್ಕೊಂಡ್ರೆ, ಒಂದು ಬೆಳೆನಲ್ಲಿ ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಅಂತರ ಸರಿಯಾಗಿ ಕೊಡದೇ ಇದ್ದವಾಗ ಕ್ರಾಪ್ ಯಾವ ರೀತಿ ಸೆಟ್ ಆಗುತ್ತೆ ಅಂದ್ಬಿಟ್ಟು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಾಗ್ಬೋದು. ಸಿಂಪಲ್, ಇದೊಂದರಲ್ಲೇನೆ ಲಾಜಿಕ್ಕು ನಮ್ಮ ಫಾರ್ಮರ್ಸ್ಗೆ ಸಿಗುತ್ತೆ.